ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ. ಇವತ್ತು ನನ್ನ ಫಸ್ಟ್ ಪಾದಯಾತ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಹದೇಶ್ವರ ಬೆಟ್ಟಕ್ಕೆ ಈಗ ಬಸ್ಸಲ್ಲಿ ಬಂದು ಇಳಿದಿದ್ದೀನಿ. ಇವಾಗ ಬಂದು ಟೈಮು 10 o'clock ನೈಟ್. ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಗಾಯ್ಸ್, ಹೇಗೆ ನಾನು ನಡ್ಕೊಂಡು ಹೋಗ್ತೀನಿ ಬರಿಗಾಲಲ್ಲಿ, ಬೆಟ್ಟ ಹತ್ತುತ್ತೀನಿ ಅಂತ ತುಂಬಾ ಕ್ಯೂರಿಯಾಸಿಟಿ ನನಗೆ. ಮತ್ತು ಎಕ್ಸೈಟ್ಮೆಂಟ್ ಕೂಡ ಇದೆ. ನೋಡೋಣ ಯಾವ ಥರ ನಾನು ಹೋಗ್ತೀನಿ ಅಂತ, ಮತ್ತು ಹೇಗೆ ರೀಚ್ ಆಗಿ ಯಾರೆಲ್ಲ. ನಂದಂತೂ ಫಸ್ಟ್ ಪಾದಯಾತ್ರೆ, ಬಟ್ ನನ್ನ ಜೊತೆ ಬಂದಿರೋದೆಲ್ಲ 2-3ನೇ ಪಾದಯಾತ್ರೆ. ಅವ್ರ ಜೊತೆ ಬರ್ತಾ ಇರೋದ್ರಿಂದ ನಂಗೆ ಏನೂ ಅನಿಸಲ್ಲ ಅಂದ್ಕೊಂಡಿದ್ದೀನಿ. ವಿಶ್ ಮೀ ಬೆಸ್ಟ್ ಆಫ್ ಲಕ್. ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋದಲ್ವ. ಬೇಗ ನಡ್ಕೊಂಡು ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ತುಂಬ ಜನ ಇದ್ದಾರೆ, ತುಂಬಾ ಕ್ರೌಡು ಎಲ್ಲ. ಆಲ್ಮೋಸ್ಟ್ ಕೆಳಗಡೆಯಿಂದ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೂ ತುಂಬ ಜನ ಇದ್ದಾರೆ, ತೋರಿಸ್ತೀನಿ ನೋಡಿ. ಹಾಗೆ ನೋಡಿ ಎಷ್ಟು ಜನ ಇದ್ದಾರೆ. ತಾಳ್ಬೆಟ್ಟದಿಂದನೇ ಫುಲ್ ಹೋಗೋರು ಇವರೆಲ್ಲ. ಫೋಟೋ ತೆಗ್ಸ್ಕೊತ ಇದ್ದಾರೆ. ಹಾಗೆ ನೆಕ್ಸ್ಟ್ ನಡ್ಕೊಂಡು ಹೋಗೋರು ಇವರೆಲ್ಲ. ಹಾಗೆ ಅವನ್ನೆಲ್ಲ ಮಾತಾಡ್ಕೊಂಡು ಜೊತೆಯಲ್ಲಿ ನಾವು ಪಾದಯಾತ್ರೆ ಮಾಡೋಣ. ಸೊ ಇನ್ನೊಂದು 5-6 ಮೆಂಬರ್ಸ್ ನಮ್ಮ ಜೊತೆ ಬರೋರು ಇದ್ದಾರೆ. ಅವ್ರ ಜೊತೆ ಜಾಯ್ನ್ ಆಗಿ ಹೋಗೋಣ. ಹಾಗೆ ವಾಚ್ ಮಾಡ್ತಾ ಇದ್ದೀನಿ. ಮತ್ತು ಎಂಟ್ರೆನ್ಸಲ್ಲೇ ಆಲ್ಮೋಸ್ಟು ಊಟದ ವ್ಯವಸ್ಥೆ ಆಗಿದ್ರು, ಟೀ, ಕಾಫಿ, ನೀರು ವ್ಯವಸ್ಥೆ ಎಲ್ಲ ಎಂಟ್ರೆನ್ಸಲ್ಲಿದೆ. ಅಂದರೆ ತಾಳ್ಬೆಟ್ಟದಲ್ಲಿ ಸ್ಟಾರ್ಟಿಂಗೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಟೆಂಟ್ ಹಾಕಿದಾರಲ್ಲ, ಇಲ್ಲೇ ಇರೋದು. ಊಟ ಕೊಡ್ತಾರೆ, ಜೊತೆಗೆ ಟೀ, ಕಾಫಿ ಮತ್ತು ನೀರು ಎಲ್ಲ ಇರುತ್ತೆ ವ್ಯವಸ್ಥೆ. ಊಟ ಮಾಡಿಕೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೋದು. ನೀವು ಬಂದರೆ ನೋಡಿ, ಎಂಟ್ರೆನ್ಸಲ್ಲಿ ಇರುತ್ತೆ. ತುಂಬ ಜನ ತಿಂತಾ ಇದ್ದಾರೆ. ಇಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಊಟ ಮಾಡಿಕೊಂಡು ಬಂದವರು ನಿಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಬಹುದು. ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ಮಾದಪ್ಪಂಗೆ ಹಿಡ್ಗಾಯಿ ಹೊಡಿತಾ ಇದೀವಿ, ಜೋರಾಗಿ ಬೀಳಿ. ಹೊಡಿರಿ. ಗಾಯ್ಸ್, ಧೂಪ ಹಾಕಿ ಉಗೆ ಮಾದಪ್ಪಂಗೆ ಉಗೆ ಹಾಕಿ ಹೊಡ್ತಾ ಇದೀವಿ. ಫೈನಲಿ ನಾವು ತಲುಪಿದೀವಿ. ಈಗ ಮೊದಲನೇ ಹೆಜ್ಜೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಮಾದಪ್ಪ ಒಳ್ಳೇದು ಮಾಡಪ್ಪ ಎಲ್ರಿಗೂ ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಾವು ಸ್ಟಾರ್ಟ್ ಮಾಡಿರೋಂಥ ಟೈಮು 10:55 ಎಕ್ಸಾಕ್ಟಾಗಿ. ನೋಡಿ ಸುಮಕ್ಕ, ಎಷ್ಟನೇ ಸಲ ನಿಮ್ದು ಇದು ಪಾದಯಾತ್ರೆ? 3ನೇ ಸಲ. ನಿಮ್ದು ಎಷ್ಟೊತ್ತು? ಓ ಹೈಯೆಸ್ಟ್ ಇವ್ರೆ. ನಮ್ದು ಮೊದಲನೇ ಬಾರಿ. ನಡ್ಕೊಂಡು ಹೋಗ್ತಾ ಇದೀವಿ. ಬಿಡ್ತಾ ಇದಾರೆ ಗೊತ್ತಿಲ್ಲ, ನೋಡ್ಕೊಂಡು ಹೋಗ್ತಾ ಇದೀವಿ. ಕಾಲ್ನಡಿಗೆ ಏನು ಬಂದು ನೋಡ್ಕೊಂಡು ಬಂದಿರೋ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ನೋಡಿ. ರೋಡ್ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಎಲ್ಲ ಬೆಳಗ್ಗೆ 6 ಗಂಟೆಗೆ ಬಿಡ್ತಾರೆ ಕಾಲ್ದಾರಿಗೆ. ಅದಕ್ಕೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ರೋಡಲ್ಲೇ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಪೊಲೀಸ್ನವ್ರು ನೋಡಿ ಇಲ್ಲೇ ಇದ್ದಾರೆ, ಕೆಳಗೆ ಬಿಡಲ್ಲ. ಈ ಸಲ ಬಿಡಲ್ಲ, ಹೋದ್ಸಲೆಲ್ಲ ಬಿಟ್ಟಿದ್ರು. ಗಾಯ್ಸ್ 2 ಗಂಟೆಗೆ ಅಂತ ಹೇಳಿದಾರೆ. 2 ಗಂಟೆವರೆಗೂ ಬಿಡಲ್ಲ. ಒಂದಷ್ಟೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ನೋಡಿ ಎಷ್ಟು ಚಂದವಾಗಿ. 10 ಗಂಟೆವರೆಗೂ ಬರೋಲ್ಲ, 2 ಗಂಟೆ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಯಾಕಂದರೆ ಹೋದ್ಸಲ ಮೈಸೂರವ್ರು ಬಂದು ಆನೆ ತುಳಿತದಿಂದ ಸತ್ತೋಗಿದ್ದಾರೆ, ಅದಕ್ಕೆ ಬಿಡ್ತಾ ಇಲ್ಲ. 2 ಗಂಟೆ ಮೇಲೆ ಬಿಡ್ತೀನಿ ಅಂತ ಹೇಳಿದ್ರೆ 2 ಗಂಟೆವರೆಗೂ
ಮತ್ತೆ ಬಿಡು 4 ಜನ ಹೋದ್ರೆ ಹಂಗೆ ಮಾಡೋದು. ಈಗ ಗಾಯ್ಸ್ 2 ಗಂಟೆಗೆ ಬಿಡ್ತೀನಿ ಎಂದಿದ್ರು ಉಗೆ ಮದಪ್ಪ ಅನ್ಕೊಂಡು 12:30 ಒಳಗಡೆ ಬಂದ್ಬಿಟ್ಟಿದೀವಿ. ನೋಡಿ ಇಷ್ಟು ಜನ ಎಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡಿದೀವಿ. ಎಷ್ಟು ಟೈಮು? ಇವಾಗ ನೋಡಿ 27 ಕರೆಕ್ಟಾಗಿ ಅಂದ್ರೆ 12:30 ನೋಡಿ ಅವಾಗ ರೀಚ್ ಆಗ್ತೀವಿ. ಬಿಡಲ್ಲ ಅಂತ ಮುನ್ಗಿಸ್ಬಿಟ್ಟಿದಾರೆ ನೋಡಿ. ಹಂಗಾದ್ರು ನಾವು ಉಗೆ ಮದಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದೀವಿ. ಗಾಯಸ್ ನೋಡಿ ಇಷ್ಟು ಕತ್ತಲೆ, ಮರಗಳು, ಲೈಟ್ ಇಲ್ಲ, ಏನಿಲ್ಲ, ತುಂಬಾ ಕತ್ತಲೆ ಆಗಿದೆ. ಟಾರ್ಚ್ ಆನ್ ಮಾಡೋದು ನೋಡಿ. ಈ ಇದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ತುಂಬಾ ಜನ. ಕತ್ಲಲ್ಲಿ ಕಾಣಿಸಲ್ಲ. ಎಷ್ಟು ಜನ ಹೋದ್ರೆ ಅಲ್ಲಿಗೆ ಎಷ್ಟು ರಶ್ ಆಗಿದೆ ಅಂದ್ರೆ ಅದಕ್ಕೆ ಬೇಗ ಕೇಳ್ಬಿಟ್ಟು ಪೊಲೀಸ್ನವ್ರ ಬೇಗ ಬಂದ್ಬಿಟ್ಟು ಎಷ್ಟು ರೀಚ್ ಮಾಡ್ತೀವಿ ನೋಡೋಣ ಬನ್ನಿ. ಇಷ್ಟು ಮೆಟ್ಲು ಹತ್ತಿ ಸುಸ್ತಾಗಿ ಕೂತ್ಕೊಂಡಿದ್ದೀವಿ. ಇನ್ನೂ ಬೇಜಾನ್ ಮೆಟ್ಲುಗಳವೆ. ಇಲ್ಲ ಒಬ್ಬೊಬ್ಬರೇ ಎತ್ಬತ್ತವ್ರೆ. ಫುಲ್ ಕಾಡು ಮಾಡ್ಕೊಂಡು ಅವ್ರು ಕಾಣ್ದಂಗೆ ಹತ್ಕೊಬತ್ತಾ ಇದ್ದೀವಿ. ಈಗ ಮತ್ತೆ ಸ್ಟಾರ್ಟು. ವಪ್ಪ ಬರ್ತೀವಪ್ಪ ಹಿಂದೆ ಉಗೇ ನಡಿ ಮಕ್ಕಳು. ಗಾಯ್ಸ್ ಇವಾಗ ಟೈಮು 4:15. ಇನ್ನೂ 45% ಎಷ್ಟಾಗಿದೆ? ಇನ್ನು 75% ಆಗಿದೆ. ಇನ್ನೂ 15% ನಡಿಬೇಕು ನೋಡಿ. ಈ ಥರ ಕಲ್ಲಿತ್ತು. ಈಗ ಈ ಥರ ಕಲ್ಲನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಷ್ಟೇ ಲೈಟ್ ಇರೋದು, ಅಲ್ಲಿಂದ ಲೈಟ್ ಇರಲಿ ನೋಡಿ. ಫುಲ್ ಸುಸ್ತಾಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ವಯಸ್ಸು. ಎಲ್ಲ ಫುಲ್ ಟಯರ್ಡು. 15% ಅದೇ ನಡ್ಕೊಂಡು ಹೋಗೋದೆ. 100% 75% ಅಷ್ಟೇ. ಮತ್ತೆ ನೋಡಿ ಈ ಥರ ಮೆಟ್ಲು ಇಳಿಬೇಕು. ಆಗಕ್ಕ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ಕೇಳ್ಕೊಂಡು ಹೋಗ್ಬೇಕು. ಓಕೆ ಗೈಸ್, ಮತ್ತೆ ಇಲ್ಲಿ ಲೈಟ್ ಇರಲ್ಲ. ಇದೆ ಲಾಸ್ಟು. ರೀಚ್ ಆದಮೇಲೆ ಹೇಳ್ತೀನಿ ಯಾವಷ್ಟು ಟೈಮ್ಗೆ ರೀಚ್ ಆದ್ವಿ ಅಂತ. ನೋಡಿ ಇಲ್ಲಿಂದ ಟಾಪ್ ಇಲ್ಲಿದೆ ಟೆಂಪಲ್. ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ನನ್ನ ಮೊಬೈಲು. ಫೋನಲ್ಲಿ ಕ್ಲಾರಿಟಿ ಅಷ್ಟಾಗಿಲ್ಲ. ಬಟ್ ಇಲ್ಲಿರೋ ಟೆಂಪಲ್ ನಡ್ಕೊಂಡು ಹೋಗ್ಬೇಕು. ಗೈಸ್ 5:47 ಈಗ ಬೆಟ್ಟ ರೀಚ್ ಆಗಿದ್ದೀವಿ. ಇಷ್ಟೊತ್ತವರೆಗೂ ನಡ್ಕೊಂಡು ಬಂದಿದ್ದೀವಿ. ಇನ್ನು ದರ್ಶನ ಎಷ್ಟೊತ್ತಿಗಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಎಷ್ಟು 12:30ಗೆ ಬಿಟ್ಟಿದ್ದಕ್ಕೆ ಈಗ 6:47 ರೀಚ್ ಆಗಿದ್ದೀವಿ. ಅಯ್ಯೋ ದೇವರೇ, ಸಿಕ್ಕಾಪಟ್ಟೆ ಕಾಲು ಪೇನ್ ಆಗಿದೆ. 5 ವರ್ಷ ಬಂದಿದ್ದೀವಿ. ಒಟ್ಟಿನಲ್ಲಿ ನೆಕ್ಸ್ಟ್ ದರ್ಶನ ಎಷ್ಟಾಗುತ್ತೆ ರಶ್ ಎಲ್ಲ ಇರುತ್ತೆ. ಮೊದಲೇ ಪೂಜೆ ನಗ್ದು ಬಿಟ್ಟಿದೆ. ಬೇಗ ನಾವು ಬಂದಾಗ ಬಿಟ್ಟಿದ್ರೆ ಹೌದು, ಅಲ್ಲಿ ಲೇಟ್ ಆಗಿದ್ದ ಕಾರಣ ಸೊ ದರ್ಶನ ಕೂಡ ಲೇಟು. ಮತ್ತು ಇವಾಗ ರಥ ಎಳಿತಾ ಇದ್ದಾರೆ. ಮೊದಲನೇ ಪೂಜೆ ಆಗಿದೆ ಟೆಂಪಲಲ್ಲಿ. ಬನ್ನಿ ನೆಕ್ಸ್ಟ್ ಕ್ಯೂ ಹೆಂಗಿದೆ ನೋಡೋಣ. ಕ್ಯೂನು ತುಂಬ ಇದೆ ಅನ್ಕೋತೀನಿ.
ಎಷ್ಟೊಂದು ಕ್ಯೂ ಇದೆ ನೋಡಿ. ಮಾದಪ್ಪಂಗೆ ಧೂಳು ಕಾಲಲ್ಲಿ ಹೋಗ್ಬೇಕಂತೆ, ಅದಕ್ಕೆ ಧೂಳು ಕಾಲಲ್ಲೇ ಹೋಗ್ತಾ ಇದ್ದೀವಿ. ಬರೀ ಈ ಕಾಲಲ್ಲೇ ನಡ್ಕೊಂಡು ಬಂದ್ವಲ್ಲ, ಇನ್ನೇನು ದೇವರ ದರ್ಶನ ಆಗುತ್ತೆ, ಇನ್ನೊಂದು ರೌಂಡ್ ಇದೆ. ಆಲ್ರೆಡಿ ಈ 2 ರೌಂಡ್ಸ್ ಬಂದಿದ್ದೀವಿ. ಇನ್ನು 2 ರೌಂಡ್ಸ್ ಹೋದರೆ ದರ್ಶನ ಆಗುತ್ತೆ, ದೇವ್ರ ದರ್ಶನ. ಗಾಯ್ಸ್ 6:45ಗೆ ದೇವ್ರ ದರ್ಶನ ಆಗಿ ಹೊರಗಡೆ ಬಂದಿದ್ದೀವಿ. ತುಪ್ಪ ಹಾಕ್ಲಿಕ್ಕೆ ತುಪ್ಪ ಹಾಕ್ತಾ ಇದ್ದೀವಿ. ಮುಗೀತು, ಇದನ್ನು ತಿಂಡಿ ಮಾಡ್ಕೊಂಡು ಮನೆಗೆ ಹೊಡ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.